ಆಗಸ್ಟ್ 10ರಂದು ಕೋಟೆ ನಾಡಿನಲ್ಲಿ ದಲೈ ಲಾಮರ ಹುಟ್ಟುಹಬ್ಬ. ಬಸವ ನಾಡಿನಲ್ಲಿ ಬುದ್ಧನ ಸ್ಮರಣೆಯ ಬೃಹತ್ ಕಾರ್ಯಕ್ರಮ. ಎಸ್ ವೀಕ್ಷಕರ, ದಲೈ ಲಾಮಾ ಅವರ 90ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಕೋಟೆನಾಡು ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಮಠದಲ್ಲಿ ಬಸವ ನಾಡಲ್ಲಿ ಬುದ್ಧನ ಸ್ಮರಣೆ ಶ್ರೀಶೃಂಗೇರಿಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಮುರುಘಾ ರಾಜೇಂದ್ರರ ಅನುಭವ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯರಾದ ಎಚ್ ಹನುಮಂತಪ್ಪ ಚಿತ್ರದುರ್ಗದಲ್ಲಿ ತಿಳಿಸಿದರು. ನಗರದ ಹೈಟೆಕ್ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಚಿತ್ರದುರ್ಗಕ್ಕೂ ದಲೈ ಲಾಮಾ ಅವರಿಗೆ ಅವಿನಾಭಾವ ಸಂಬಂಧವಿದೆ. ನಿಜಲಿಂಗಪ್ಪ ಅವರು ಸಿಎಂ ಆಗಿದ್ದ ವೇಳೆ ನೆಹರು ಅವರು ನಿಜಲಿಂಗಪ್ಪಕ್ಕೆ ಕರೆ ಮಾಡಿ ಟಿಬೇಟಿಯನ್ನರಿಗೆ ಆಶ್ರಯ ನೀಡಲು ಒಪ್ಪಿದ್ರು. ಆಗಿನಿಂದಲೂ ನಮ್ಮ ಚಿತ್ರದುರ್ಗ ಮತ್ತು ದಲೈ ಲಾಮಾ ಅವರ ನಡುವೆ ಉತ್ತಮ ಸಂಬಂಧವಿದೆ ಎಂದಿದ್ದಾರೆ. ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರ ಹುಟ್ಟುಹಬ್ಬದ ಈ 90ನೇ ವರ್ಷದ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ದಲೈ ಲಾಮಾ ಅವರು ಇಚ್ಛೆ ವ್ಯಕ್ತಪಡಿಸಿದ್ರ ಪರಿಣಾಮವಾಗಿ ಥ್ಯಾಂಕ್ ಯು ಇಂಡಿಯಾ ಅಥವಾ ಥ್ಯಾಂಕ್ ಯು ಕರ್ನಾಟಕ ಅನ್ನುವಂಥ ಒಂದು ಹೆಸರಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಡಿಬೇಕು ಮತ್ತು ಚಿತ್ರದುರ್ಗದಲ್ಲಿ ಇದು ನಡಿಬೇಕು ಅಂತೇಳಿ ಅವರ ಅಪೇಕ್ಷೆ ಇತ್ತು. ಅದಕ್ಕೋಸ್ಕರ ಅವರು ಅಧಿಕೃತವಾಗಿ ನಮಗೆ ಪತ್ರವನ್ನು ಕಳಿಸಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಇದಕ್ಕೊಂದು ಹೊಸ ರೂಪದಲ್ಲಿ ಕೊಡಬೇಕು, ಕೇವಲ ಹುಟ್ಟುಹಬ್ಬ ಆಚರಿಸಿದರೆ ಅದಕ್ಕೆ ಹೆಚ್ಚಿನದಾಗಿ ಮಹತ್ವ ಹೇಗೆ ಬರ್ಬೋದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಅಂತೇಳಿ ಕಳೆದ ಬಾರಿ ಸರ್ಕಾರ ಘೋಷಣೆ ಮಾಡಿದ್ರಿಂದ ಸಿದ್ದರಾಮಯ್ಯನವರು, ಹಾಗಾಗಿ ನಮ್ಮ ನಾಡಿನಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ನಾಡಿನಲ್ಲಿ ಅಂದರೆ ಬಸವನಾಡಿನಲ್ಲಿ ಬುದ್ಧ ಸ್ಮರಣೆ ಅನ್ನುವಂಥ ಒಂದು ತಲೆಬರಹದಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತೇಳಿ, ಅದ್ರ ಜೊತೆಗೆ ನಮ್ಮ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗ ಇಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತಿರುವಂಥದ್ದು. ಯಾಕೆ ಬಸವಣ್ಣವರ ಮತ್ತು ಬುದ್ಧನ ಸ್ಮರಣೆ ಅಂತ ಹೇಳಿದ್ರೆ ಚಿತ್ರದುರ್ಗದಲ್ಲಿ 2ನೇ ಅನುಭವ ಮಂಟಪ ಆಗಿರುವಂಥ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಇದು ಇವತ್ತು ಪ್ರಸಿದ್ಧಿ ಪಡೆದಿದೆ. ಆ ಕಾರಣಕ್ಕೋಸ್ಕರ ಬಸವನಾಡಿನಲ್ಲಿ ಬುದ್ಧ ಸ್ಮರಣೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇನ್ನು ಇದೇ ವೇಳೆ ಮಾಧವರಾಜನಯ್ಯ ಸ್ವಾಮೀಜಿ ಮಾತನಾಡಿ, ದಲೈ ಲಾಮಾ ಇಡೀ ದೇಶಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ಚಿತ್ರದುರ್ಗದಲ್ಲಿಯೇ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ರು. ಅವರ ಮಾತಿನಂತೆ ನಾವು ಆಚರಣೆಗೆ ಮುಂದಾಗಿದ್ದೇವೆ. ಕಾರ್ಯಕ್ರಮಕ್ಕೆ ಸರ್ಕಾರ, ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಸಚಿವರಾದ ಸಂತೋಷ್ ಲಾಡ್, ಕೆಎಚ್ ಮುನಿಯಪ್ಪ, ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಸೇರಿ ಇತರೆ ಶಾಸಕರು ಭಾಗಿಯಾಗಲಿದ್ದಾರೆ. ಒಂದು ರೀತಿ ಅಕಾಡೆಮಿಕ್ ಆಗಿರುವಂಥ ಕಾರ್ಯಕ್ರಮ ಮತ್ತು ಬಸವಣ್ಣವರ ಬುದ್ಧನ ತತ್ವಗಳನ್ನು ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಜಾತಿ ಮತ ಧರ್ಮವನ್ನು ಮೀರಿದಂಥ ಕಾರ್ಯಕ್ರಮವನ್ನಾಗಿ ಮಾಡಬೇಕಂತೇಳಿ ಮತ್ತು ಶಾಂತಿ ಮತ್ತು ಸಹನೆ ಈ ಎರಡರ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನಮ್ಮ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಯವರು ಮುರುಘಾ ರಾಜೇಂದ್ರ ಮಠದ ಅನುಭವ ಮಂಟಪದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಪೂಜ್ಯರು ನೇತೃತ್ವವನ್ನು ವಹಿಸಿಕೊಂಡು ಅವರೇ ಸಮ್ಮುಖವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಮೊದಲನೇ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ಬಗ್ಗೆ ಪೂಜ್ಯರು ಕೂಡ ಹೇಳೋರಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಕೂಡ ಎಲ್ಲ ವರ್ಗದವರು ಯಾವುದೇ ಒಂದು ವರ್ಗರಹಿತ ಅನ್ನುವಂಥ ಸಂದರ್ಭಕ್ಕೆ ಚಿಂತನೆ ಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮ ಆಲೋಚನೆ ಆಗಿದೆ. ಈಗ ಪೂಜ್ಯರು ಕೂಡ ವೇದಿಕೆ ಮೇಲಿರುವಂಥವ್ರೆಲ್ಲರೂ ಕೂಡ ಅವತ್ತು ಘನ ಉಪಸ್ಥಿತರಿರ್ತಾರೆ. ಪೂಜ್ಯರು ಈಗ 1-2 ಮಾತುಗಳನ್ನು ಮಾತನಾಡ್ತಾರೆ. ಇನ್ನು ಮುರುಘಾ ಮಠದ ಉಸ್ತುವಾರಿಗಳಾದ ಡಾ ಶ್ರೀ ಬಸವಕುಮಾರ ಸ್ವಾಮೀಜಿ ಮಾತನಾಡಿ, ಬೌದ್ಧ ಸನ್ಯಾಸಿಗಳು ಇದೇ ಮೊಟ್ಟಮೊದಲ ಬಾರಿಗೆ ಚಿತ್ರದುರ್ಗಕ್ಕೆ ಬರಲಿದ್ದಾರೆ. ನಿಜಲಿಂಗಪ್ಪನವರು ಕೂಡ ನಮ್ಮ ಜಿಲ್ಲೆಯವರು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮವನ್ನ ಇಲ್ಲಿಯೇ ಆಯೋಜಿಸಲಾಗಿದೆ ಎಂದಿದ್ದಾರೆ. ಅದು ಎಸ್ ನಿಜಲಿಂಗಪ್ಪನವರ ಹುಟ್ಟು ಊರಿನಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ಅವರ ಸಮಾಧಿ ಹತ್ರ ಅವರಿಗೊಂದು ಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ಆಚರಣೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ತಿಳಿಸಿದರು. ಜೊತೆಗೆ ಅವರು ಪತ್ರವನ್ನು ಕೊಟ್ಟರು. ಅದರಲ್ಲಿ ನಮ್ಮ ಬಸವಮೂರ್ತಿ ಮಾಧವರಾಜನಯ್ಯ ಸ್ವಾಮೀಜಿಯವ್ರನ್ನ ಆಲ್ ಇಂಡಿಯಾ ಟಿಬೇಟ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಂತ ಏನಿದೆಯಾ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಇವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಆ ಪತ್ರ ನೋಡಿ ನನಗೆ ಖುಷಿ ಆಯಿತು. ಒಂದು
ಬಸವಣ್ಣನ ನಾಡಿನಲ್ಲಿ ಬುದ್ಧನ ವಿಚಾರಗಳನ್ನು ಮಣ್ಣೆ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಟುಕೊಂಡು ಬುದ್ಧ ಬಸವನನ್ನು ಕ್ರೋಢೀಕರಿಸಿಕೊಂಡು ಕೆಲಸ ಮಾಡ್ತಿರುವಂಥದ್ದು ಮತ್ತು ಶ್ರೀಮಠ ಇಂಥ ಕಾರ್ಯಗಳಿಗೆ ನಾವು ಸಹಕಾರ ಮಾಡಿದಲ್ಲಿ ಇನ್ಯಾವ ಕಾರ್ಯಗಳಿಗೆ ಸಹಕಾರ ಮಾಡೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಶ್ರೀ ಶಿವಯೋಗಿ ಕಳಸದವರು ಇಡೀ ಸಮಾರಂಭವನ್ನು ಚೆನ್ನಾಗಿ ಯಶಸ್ಸು ಮಾಡಬೇಕು, ಒಂದು ಒಳ್ಳೆಯ ವಿಚಾರ ಸಂಕಿರಣ ಆಗಿ ಅದನ್ನು ಮಾರ್ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಒಳ್ಳೆಯ ಒಂದು ವಿಚಾರ ಸಂಕಿರಣವನ್ನು ಅವತ್ತಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾದಯಾತ್ರೆಯನ್ನು ಇಲ್ಲಿ ಇಟ್ಕೊಂಡಿರೋ ಉದ್ದೇಶ ಅಂತಂದರೆ ಬುದ್ಧ ಶಾಂತಿಯ ಸಂಕೇತ, ಬಸವಣ್ಣ ಸಮಾನತೆಯ ಸಂಕೇತ, ಬಸವಣ್ಣನನ್ನು ಪ್ರತಿನಿಧಿಸುವಂಥ ನಾವೆಲ್ಲ ಸ್ವಾಮೀಜಿಗಳು ಮತ್ತು ಬಸವಣ್ಣನ ಪ್ರತಿನಿಧಿಸುವ ಸ್ವಾಮೀಜಿಗಳು, ಬುದ್ಧನನ್ನು ಪ್ರತಿನಿಧಿಸುವಂಥ ಎಲ್ಲ ಲಾಮಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಒಂದು ಶಾಂತಿ ಪಾದಯಾತ್ರೆಯನ್ನು ಮಾಡಿಕೊಂಡು ಮತ್ತೆ ಅನುಭವ ಮಂಡಪದಲ್ಲಿ ಒಂದು ವಿಚಾರ ಸಂಕಿರಣ ನಡೆಸಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ತುಂಬ ಸರಳವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ತಾವೆಲ್ಲರೂ ಕೂಡ ಅದಕ್ಕೆ ದಯಮಾಡಿಸಬೇಕು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅವತ್ತು ವಿಚಾರ ಸಂಕಿರಣದಲ್ಲಿ ತುಂಬ ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅವರು ಸ್ವಾಮೀಜಿಯವರು ಮೊನ್ನೆ ಮೊಮೆಂಟ ಮಾಡಿಸ್ಬೇಕಾದ್ರೂ ಕೂಡ ಬಸವಣ್ಣನ ಮೇಲ್ಗಡೆ ಕಾಯಕವೇ ಕೈಲಾಸ ಅಂತ ಹಾಕಿದ್ದಾರೆ. ಇದಕ್ಕೆ ಮೇಲ್ಗಡೆ ಬುದ್ಧನ ಮೇಲ್ಗಡೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಅಂದರೆ ಎರಡು ತೌಲನಿಕವಾದಂಥ ಅಧ್ಯಯನ ಮತ್ತು ಒಳಗೊಂಡಂಥ ಒಂದು ವಿಚಾರ ಸಂಕಿರಣ ಇದಾಗಿರೋದ್ರಿಂದ ಅದರಲ್ಲೂ ಅವರು ಕರ್ನಾಟಕ ಮತ್ತು ಮೇಲೆ ಅಪಾರವಾದಂಥ ಪ್ರೇಮವನ್ನು ದಲೈ ಲಾಮರು ಇಟ್ಕೊಂಡಿದ್ದಾರೆ. ಕಳೆದ ಒಂದು 10-12 ವರ್ಷಗಳ ಹಿಂದೆ ಇಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋಕೆ ಬಂದಾಗ ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ. ಅಂಥ ಮಹಾನ್ ಭಾವರ ಹುಟ್ಟುಹಬ್ಬವನ್ನು ನಾವು ಶ್ರೀಮಠದಲ್ಲಿ ಆಚರಣೆ ಮಾಡಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ. ಜೊತೆಗೆ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಷಣ್ಮುಗಪ್ಪ, ಹಾಲೇಶ್, ಎಚ್ ಕೃಷ್ಣಮೂರ್ತಿ, ಜೆ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.